ಇವತ್ತು ನಮ್ಮ ನಾಯಕರು ನನಗೆ ರಾಜಕೀಯದಲ್ಲಿ ಸ್ಥಾನಮಾನ ಕೊಟ್ಟವರು ಈ ದೇಶದಲ್ಲಿ ಒಳ್ಳೆ ನಾಯಕರು. ಅವ್ರನ್ನ ಮೈನಾರಿಟಿ ನಾಯಕರು ಅಂತ ಕರೆಯೋಕ್ಕಾಗಲ್ಲ. ಮೈನಾರಿಟಿಯಲ್ಲಿ ಇದ್ದರೂ ಸಹ ಅವರು ಪ್ರತಿಭಾವಂತ ಬಹುನಾಯಕರು, ಎಲ್ಲ ಧರ್ಮಗಳಿಗೆ ಎಲ್ಲ ಜನರಿಗೂ ನಾಯಕರಾಗಿ ತೋರಿಸ್ಕೊಟ್ಟಿದ್ದಾರೆ, ಮಾದರಿಯಾಗಿದ್ದರು. ಮಾಜಿ ಕೇಂದ್ರದ ರೈಲ್ವೆ ಸಚಿವರು, ಪ್ರಮುಖ ನಾಯಕರು ಆಗಿದ್ದಂಥವರು. ರಾಜಕೀಯದಲ್ಲಿ ನಾನು ಏನೇನು MLA ಆಗಿದ್ದೆ ಅವರ ಕೊಟ್ಟಂಥ ಬುನಾದಿ ನಮಗೆ ನಮಗೆ ಒಂದು ನಮ್ಮ ವಾಪ್ ಸಾಹೇಬರೆಲ್ಲ ಚಿಕ್ಕ ಹುಡುಗರಿಂದ ನಾವು ಬರ್ತಾ ಇದ್ದೀವಿ. ಅಷ್ಟು ಪ್ರೀತಿ ನಮಗೆ. ಈ ಬರ್ತ್ಡೇನ ನಾವು ಇವಾಗೆಲ್ಲ, ಮೊದಲು ಅವ್ರು ಇರೋವಾಗೆಲ್ಲ ನಾವು ಆಚರಣೆ ಮಾಡ್ತಾಯಿದ್ವಿ. ಅವರ ಬರ್ತ್ಡೇನ ಇವತ್ತು ನಾವು ಬಹಳ ಸಂತೋಷದಿಂದ ಅವರ ಆದರ್ಶಗಳನ್ನು ನಾವು ಪಾಲಿಸ್ತೀವಿ ಅಂತ ಬರ್ತ್ಡೇ ಮಾಡ್ತೀವಿ. ಸುಮ್ಮನೆ ಅವ್ರು ಬರ್ತ್ಡೇ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಅವರ ಲೀಡರ್ಶಿಪ್ಪು, ಅವರ ಕೆಲಸ, ಅವರ ಆದರ್ಶ, ಕೆಲಸ ಕಾರ್ಯಗಳು ರೈಲ್ವೆಯಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡಲಿಕ್ಕಾಗೋದಿಲ್ಲ. ಕ್ರಾಂತಿ, ಏನೋ ಕ್ರಾಂತಿ ಅಂತಾರಲ್ಲ, ರೈಲ್ವೆ ಕ್ರಾಂತಿ ಮಾಡಿದ್ದವರೇ. ನ್ಯಾರೋ ಗೇಜಿಂದ ಬ್ರಾಡ್ ಗೇಜ್ ಮಾಡಿದ್ದು, ಬ್ರಿಡ್ಜ್ ಮಾಡಿದ್ದು, ಕನೆಕ್ಷನ್ ಮಾಡಿದ್ದು, ಸಿಟಿಯಿಂದ ಸ್ಟೇಟಿಂದ ಎಲ್ಲಿ ಹಳ್ಳಿಗಾಡಿಂದ ಕನೆಕ್ಷನ್ ಮಾಡಿ ಒಂದು ರೈಲ್ವೆಗೆ ಕ್ರಾಂತಿ ಮಾಡಿ ಒಂದು ಹಿಸ್ಟ್ರಿಯನ್ನು ಬರೆದಿದ್ದಾರೆ. ಈಗಲೂ ಶರೀಫ್ ಸಾಹೇಬ್ರ ಹೆಸರುಗಳನ್ನು ಎಲ್ಲ ಕಡೆ ಇಡೀ ಭಾರತ ರಾಷ್ಟ್ರದಲ್ಲಿ ಹೆಸರು ಹೇಳ್ತಾರೆ. ಇಂಥ ನಾಯಕರದ್ದು ಇವತ್ತು ಬರ್ತ್ಡೇ ಮಾಡೋದು ನಮಗೆ ಹೆಮ್ಮೆ, ನಮಗೆ ಒಂದು ಗೌರವ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು, ಯಾವುದೇ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರೆ ಫಸ್ಟು ಶರೀಫ್ ಸಾಹೇಬ್ರ ಮನೆ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅಂಥ ನಾಯಕರು ಇದು ಯಾರನ್ನ ಇದ್ದಾರೆ ಆ ಥರ ಅಲ್ವಾ? ಈ ಮನೆಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಅಂಥ ನಾಯಕರು ಸಿಗಬೇಕಲ್ಲ. ಅಂಥ ಒಂದು ಪಾಲಿಸಿ ಆದರ್ಶನ ಅವರು ಕೊನೆ ಉಸಿರು ಇರೋವರೆಗೂ ಪಾಲಿಸಿ ಬಿಡಲಿಲ್ಲ. ಪಾಲಿಸಿ ಬಿಟ್ಟಿದ್ರೆ ಅವಾಗ ಅಧಿಕಾರ ಇನ್ನೂ ಏನೇನೋ ಮಾಡ್ಕೊಂಡ್ಬಿಡೋರು. ಪಾಲಿಸಿಯಿಂದ ಸ್ಟ್ರಿಕ್ಟ್ ಆಗಿದ್ದರು. ಅದರಿಂದ ನಾನು ನಮ್ಮ ಮುಖಂಡರಿಗೆ ನಾವು ಹೇಳೋದಿಷ್ಟೇ, ಅಂಥ ನಾಯಕರ ಆದರ್ಶಗಳನ್ನ ನಾವು ಪಾಲನೆ ಮಾಡೋಣ. ದೇಶಕ್ಕೋಸ್ಕರ ನಾವೆಲ್ಲ ಮಾಡೋದು ಜನಗಳಿಗೋಸ್ಕರ, ದೇಶಕ್ಕೋಸ್ಕರ. ಇವತ್ತೆಲ್ಲ ಅವರ ನೆನಪಿಗಾಗಿ ಅವರ ಮೊಮ್ಮಕ್ಕಳಾದಂತಹ ನಮ್ಮ ವಾಪ್ ಸಾಹೇಬ್ರು ಇದ್ದಾರೆ, ಮೋಹಸಿನ್ ಇದ್ದಾರೆ, ಈ ಕ್ಷೇತ್ರದ ಕಾರ್ಪೊರೇಟರ್ ಅಂತ ನಾವು ಜಾಕಿರ್ ಭಾಯಿ ಇದ್ದಾರೆ, ನಮ್ಮ ಪಕ್ಕಾ ಶಿಷ್ಯ ನಮ್ಮ ಜಾವೇದ್ ಇದ್ದಾರೆ.